ಆತ್ಮೀಯ ಮುಖ್ಯ ಶಿಕ್ಷಕರೇ, ಈ ಇಂದಿನ ವಿಡಿಯೋದಲ್ಲಿ SATSನಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ DC ಚಲನನ್ನು ಹೇಗೆ ಜನ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ನಾನು ಆ ಒಂದು ಶಾಲೆಯ SATSನ ಸ್ಟಾಕಿಗೆ ತೆಗೆದುಕೊಂಡಂತಹ ಪಠ್ಯಪುಸ್ತಕಗಳನ್ನು ಸ್ಟೂಡೆಂಟ್ ವೈಸ್ ಹೇಗೆ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಅಂಜು ಸಕಲೇಶ್ಪುರ. ಮೊದಲನೇದಾಗಿ ನಾವು STS ಯೂಸರ್ ID ಪಾಸ್ವರ್ಡನ್ನು ತೆಗೆದುಕೊಂಡು ಮೊದಲಿಗೆ ಲಾಗಿನ್ ಆಗೋಣ. ಈಗ STS ಲಾಗಿನ್ ಆಗಿದೆ. ಈಗ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಗೋದಕ್ಕಿಂತ ಮುಂಚೆ ನಾವು ಗಮನಿಸಬೇಕಾಗಿರೋಂಥ ಅಂಶ ಏನಪ್ಪ ಅಂದರೆ DC ಚಲನ್ ಜನ್ರೇಟ್ ಆಗಿದೆಯೋ ಅನ್ನೋದನ್ನು ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಏಕೆ ಅಂದರೆ ನಾವು ಸ್ಟಾಕಿಗೆ ತಗೊಳ್ದಲೇ ಪಠ್ಯಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಮುಗಿದ ನಂತರ ಇದನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೀವು ರಿಸೀವ್ ಡೆಲಿವರಿ ಚಲನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲೊಂದು DC ನಂಬರ್ BRC DC ನಂಬರ್ ಶೋ ಆಗುತ್ತೆ. ಶೋ ಆದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ತರಗತಿಗಳ ಒಂದು ರಿಸೀವ್ ಡೇಟ್ ಬಂದಿದೆಯಾ ಅನ್ನೋದನ್ನು ನೀವು ಒಂದ್ಸರಿ ಕನ್ಫರ್ಮೇಷನನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಆಲ್ರೆಡಿ ಏನಾಗಿದೆ DC ಚಲನ್ ಜನ್ರೇಟ್ ಆಗಿದೆ ಅನ್ನೋದನ್ನು ನಿಮಗೆ ಅರ್ಥವನ್ನು ಮಾಡಿಸ್ತದೆ. ಹಾಗಾಗಿ ಇಲ್ಲಿ ಆಗಿದೆ, ಏಕೆಂದರೆ ಇಲ್ಲಿ ರಿಸೀವ್ ಡೇಟ್ ಎಲ್ಲದಕ್ಕೂ ಬಂದಿರೋದ್ರಿಂದ DC ಚಲನ್ ಜನ್ರೇಟ್ ಆಗಿದೆ. ಈಗ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಪ್ಪ ಅಂದರೆ ಮೇಯ್ನ್ ಆಪ್ಷನ್ ಏನಿದೆ, ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಒಳಗಡೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಆಪ್ಷನ್ನು ನೀವು ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆ. ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಮತ್ತೆ ಒಂದು ಸಬ್ ಆಪ್ಷನನ್ನು ನೀವು ನೋಡ್ತೀರಾ. ಆ ಸಬ್ ಆಪ್ಷನ್ ಯಾವುದಪ್ಪ ಅಂದರೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 4 ಮುಖ್ಯವಾದಂಥ ಆಪ್ಷನ್ಗಳನ್ನು ನಿಮಗೆ ಅದು ಶೋ ಮಾಡುತ್ತೆ. ಒಂದನೇದು ಅಕಾಡೆಮಿಕ್ ಇಯರ್, ಕ್ಲಾಸ್, ಮೀಡಿಯಮ್, ಟೆಕ್ಸ್ಟ್ ಬುಕ್ ಅಂತೇಳಿ. ಡಿಫಾಲ್ಟಾಗಿ ಅಕಾಡೆಮಿಕ್ ಇಯರು 2021 ಅದೇ ಸೆಲೆಕ್ಟ್ ಆಗಿರ್ತದೆ. ನಂತರ ನಾವು ಮಾಡಬೇಕಾಗಿರೋದು ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ 2ನೇ ಕ್ಲಾಸನ್ನು ನಾವು ತೆಗೆದುಕೊಳ್ತೀವಿ ಅಂದ್ಕೊಳ್ಳಿ. 2ನೇ ಕ್ಲಾಸನ್ನು ಇಲ್ಲಿ ಯಾಕಪ್ಪ 1ನೇ ಕ್ಲಾಸ್ ತೊಗೊಳ್ತಾ ಇಲ್ಲ ಅಂದರೆ ಕೆಲವೊಂದು ಸರಿ ಇನ್ನೂ ನಿಮ್ಮ ಶಾಲೆಯಲ್ಲಿ SATSನಲ್ಲಿ 1ನೇ ತರಗತಿ ಅಡ್ಮಿಷನನ್ನು ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ನಾನು 2ನೇ ಕ್ಲಾಸನ್ನು ತೆಗೆದುಕೊತೀನಿ. ನಿಮ್ಮಲ್ಲಿ ಅಡ್ಮಿಷನ್ 1ನೇ ಕ್ಲಾಸಿಗೆ ಆಗಿದ್ದರೆ ಖಂಡಿತ 1ನೇ ಕ್ಲಾಸನ್ನು ತೆಗೆದುಕೊಂಡೆ 1ನೇ ಕ್ಲಾಸಿಂದಲೇ ಪ್ರಾರಂಭವನ್ನು ಮಾಡಿ. ನೆಕ್ಸ್ಟ್ ನಾನೀಗ ಮೀಡಿಯಮ್ಗೆ ಹೋಗ್ತೀನಿ. ಮೀಡಿಯಮ್ ಒಳಗಡೆ ನಿಮ್ಮಲ್ಲಿ ಯಾವ ಮೀಡಿಯಮ್ ಇದೆ, ಸರ್ಕಾರಿ ಶಾಲೆಗಳು ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದಲ್ಲಿರ್ತವೆ. ಮತ್ತು ಇಲ್ಲಿ ನೀವು ನಿಮ್ಮ ಶಾಲೆಗೆ ಅನ್ವಯಿಸುವಂಥ ಮಾಧ್ಯಮವನ್ನು ಕ್ಲಿಕ್ ಮಾಡಿಕೊಡಿ. ನಂತರ ಇಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 2ನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ಟೈಟಲ್ಸ್ಗಳು ಸಹ ಇಲ್ಲಿ ಡಿಸ್ಪ್ಲೇ ಆಗ್ತದೆ. 2ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನ ನೋಡಿ, ಇಂಗ್ಲೀಷ್ ರೀಡರ್ ಇದೆ, ನರಿಕಲಿ ಕನ್ನಡ ಇದೆ, ನರಿಕಲಿ ಕನ್ನಡ ಗಣಿತ ಇದೆ, ಎಲ್ಲ ಆಪ್ಷನ್ಸ್ಗಳಿದೆ. ಇದರಲ್ಲಿ ಪ್ರತಿ ಟೈಟಲ್ ವೈಸ್ ಏನು ಟೈಟಲ್ಗಳನ್ನ ಇಲ್ಲಿ ಶೋ ಮಾಡ್ತಾಯಿದೆ, ಎಲ್ಲ ಟೈಟಲ್ ವೈಸು ನೀವೇನು ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗ್ತದೆ. ನಾನೀಗ ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ 1 ತೆಗೆದುಕೊಂಡ ನಂತರ ನಾನೇನು ಮಾಡ್ತೀನಿ, ಸರ್ಚ್ ಆಪ್ಷನನ್ನು ಕೊಡ್ತೀನಿ. ಸರ್ಚ್ ಆಪ್ಷನನ್ನು ಕೊಟ್ಟಾಗ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ನೋಡಿ, ಅಲ್ಲಿ 2ನೇ ತರಗತಿಯಲ್ಲಿ ಪ್ರೆಸೆಂಟ್ ಇಯರ್ನಲ್ಲಿ ಏನು 2ನೇ ಕ್ಲಾಸಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ಇದು ಶೋ ಮಾಡುತ್ತೆ. ನಿಮ್ಮಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಪ್ರೀ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲಬಲ್ ಅಂದರೆ ನೀವು ಸ್ಟಾಕಿಗೆ ತೆಗೆದುಕೊಂಡಾಗ ಬಂದಂಥ ಪಠ್ಯಪುಸ್ತಕಗಳನ್ನು ಇಲ್ಲಿ ಶೋ ಮಾಡುತ್ತದೆ. ಇಲ್ಲಿ 2 ಪಠ್ಯಪುಸ್ತಕಗಳನ್ನು ಅದು ಶೋ ಮಾಡ್ತಾ ಇದೆ. ಸೇಲ್ಸ್ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲಬಲ್. ಸೇಲ್ಸ್ ಅಂದರೆ ಇದು ಪ್ರೈವೇಟ್ ಶಾಲೆಗಳಲ್ಲಿ ಇದು ಆಪ್ಷನ್ ಲಭ್ಯ ಇರ್ತದೆ, ನಮ್ಮಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬರೋದಿಲ್ಲ. ಪ್ರೀ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ನಮ್ಮಲ್ಲಿ 2 ಬುಕ್ ಇದೆ, ನಮ್ಮಲ್ಲಿ 2 ವಿದ್ಯಾರ್ಥಿಗಳಿದ್ದಾರೆ. ಆ 2 ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ನಾವು 2 ಪಠ್ಯಪುಸ್ತಕಗಳನ್ನು ಕೊಟ್ಟರೆ ಏನಾಗುತ್ತೆ, ಖಾಲಿ ಆಗ್ತವೆ ಪಠ್ಯಪುಸ್ತಕಗಳು. ನಮ್ಮಲ್ಲಿ 2 ಇದ್ವು, 2 ಮಕ್ಕಳಿಗೆ ಕೊಟ್ಟಿದ್ದೀವಿ ಅನ್ನೋ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಡಿಫಾಲ್ಟಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫ್ರೀ ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಶಾಲೆಯಲ್ಲಿ ಅಥವಾ ಪ್ರೈವೇಟ್ ಶಾಲೆ ಅಥವಾ ಖಾಸಗಿ ಶಾಲೆ ಆಗಿದ್ದಾಗ ಆ ಶಾಲೆಯಲ್ಲಿ RT ವಿದ್ಯಾರ್ಥಿಗಳಿರ್ತಾರೆ, ಫ್ರೀ ವಿದ್ಯಾರ್ಥಿಗಳಿರ್ತಾರೆ, ಮತ್ತು ಸೇರ್ ವಿದ್ಯಾರ್ಥಿಗಳಂದರೆ ನೀವು ಆ ಮಕ್ಕಳಿಗೆ ಖರೀದಿ ಮಾಡಿ ಪಠ್ಯಪುಸ್ತಕಗಳನ್ನು ಕೊಡಬೇಕಾಗಿರುತ್ತೆ. RT ವಿದ್ಯಾರ್ಥಿಗಳಿರ್ತಾರೆ. ನಿಮಗೆ ಯಾವುದು ಆಪ್ಷನ್, ಈಗ ಮಗುವನ್ನು ಅವಲಂಬಿಸಿ ನಿಮಗೆ ಅದು ಏನು ಫ್ರೀನಾ, RTನ ಅಥವಾ ಸೇಲ್ ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಫ್ರೀಯಾಗಿ ಸಪ್ಲೈಯನ್ನು ಮಾಡ್ತೀವಿ. ಹಾಗಾಗಿ ಫ್ರೀಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಆಲ್ ಅಂದರೆ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ನು ಡಿಫಾಲ್ಟಾಗಿ 2 ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದೆ. ಇವಾಗ ನೀವು ನೋಡ್ಬೋದು, 2 ಮಕ್ಕಳಿಗೆ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಅದು ಏನು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೋ ಸಾಮಾನ್ಯವಾಗಿ 99% ಅದು ಕರೆಕ್ಟಾಗಿರುತ್ತೆ. ಅದನ್ನು ನೀವು ಸಬ್ಮಿಟನ್ನು ಕೊಡ್ಬೋದು. ನೀವು ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಒಂದು ಸಾರಿ ಕಣ್ಣಾಡಿಸಿ
ಅದು ಸರಿ ಅನಿಸಿದರೆ ಸರಿಯಾಗಿದೆ ಅಂತ 99 ನಾನು ಹೇಳಿದಾಗ 1% ಅಷ್ಟೇ ವ್ಯತ್ಯಾಸ ಇರ್ಬೋದು. 99% ಅವ್ರೇನು ಕ್ಲಿಕ್ಕನ್ನು ಮಾಡಿರ್ತಾರೆ, ಸೆಲೆಕ್ಟನ್ನು ಮಾಡಿರ್ತಾರೆ, ನಿಮ್ಮಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಅದು ಸೆಲೆಕ್ಟ್ ಆಗಿರ್ತದೆ. ಹಾಗಾಗಿ ನೀವು ಅದನ್ನು ಗಮನ ಹರಿಸಿ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟನ್ನು ಕೊಡ್ತೀರಾ. ಇಲ್ಲಿ ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳ್ತದೆ. ಸೇವನ್ನು ಕೊಡಿ. ಸೇವನ್ನು ಕೊಟ್ಟ ನಂತರ ಇಲ್ಲಿ ನೋಡಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಮತ್ತೆ ಆಪ್ಷನ್ ಒಂದು ಶೋ ಆಗ್ತದೆ ನೋಡಿ. ಏನಪ್ಪ ಅಂದರೆ ನೀವು ಕೊಟ್ಟಿದ್ದ ಮಾಹಿತಿ ಅಕಸ್ಮಾತ್ ಏನಾದರೂ ತಪ್ಪಿದರೆ ನೋಡಿ ಇಲ್ಲಿ ಏನಾಗುತ್ತೆ, ತಪ್ಪಾಗಿದ್ದರೆ ಅದನ್ನು ನಾವು ಏನು ಮಾಡ್ಬೋದು, ಡಿಲೀಟ್ ಮಾಡಲಿಕ್ಕೆ ಆಪ್ಷನ್ನು ಸಹ ಕೊಟ್ಟಿದ್ದಾನೆ. ಮುಂದೆ ನಿಮಗೆ ನೀವು ಮಾಡಿರೋ ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ ಡಿಲೀಟನ್ನು ಮಾಡಿ. ನೋಡಿ ಹಿಂದೆ ನಾನು ತೋರಿಸ್ತಾ ಇದ್ದೆ 2 ಟೆಕ್ಸ್ಟ್ ಬುಕ್ ಇತ್ತು. ಆ 2 ಟೆಕ್ಸ್ಟ್ ಬುಕ್ಕನ್ನು ನಾವು ಏನು ಮಾಡಿದ್ವಿ, 2 ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಏನಾಗ್ತಾಯಿದೆ, ಈಗ 0 ಆಗಿದೆ. ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲೇಬಲ್ 0 ಆಗಿದೆ ಅಂತೇಳಿ ನಾವು ಭಾವಿಸ್ಬೇಕಾಗುತ್ತೆ. ಈಗ ನಾವು 1 ಟೈಟಲನ್ನು ಮಾತ್ರ ಕಂಪ್ಲೀಟ್ ಮಾಡಿದ್ದೀವಿ. 2ನೇ ಕ್ಲಾಸಲ್ಲಿ 1 ಟೈಟಲ್ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಈಗ ನಾನು ನಲಿಕಲಿ ಕನ್ನಡ ಇನ್ನೊಂದು ಆಪ್ಷನನ್ನು ತೆಗೆದುಕೊತಾ ಇದ್ದೀನಿ. ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸೇಮ್ ಅದೇ 2 ವಿದ್ಯಾರ್ಥಿಗಳು ಬಂದಿದೆ. 2 ಬುಕ್ಕು ನಮ್ಮಲ್ಲಿ ನಲಿಕಲಿ ಕನ್ನಡ 2 ಸ್ಟಾಕಲ್ಲಿದೆ. ಹಾಗಾಗಿ ಫ್ರೀ ಸಪ್ಲೈ ಮಾಡ್ತಾ ಇದ್ದೀವಿ. 2 ಮಕ್ಕಳಿಗೆ ಅದೇ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ನಾನು ಏನು ಮಾಡ್ತಾಯಿದ್ದೀನಿ, ಸಬ್ಮಿಟನ್ನು ಕೊಡ್ತಾ ಇದ್ದೀನಿ. ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಅದೇ ರೀತಿ ನಲಿಕಲಿ ಕನ್ನಡ ಗಣಿತವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ತಗೊಂಡಿದ್ದು ಯಾವುದಪ್ಪ ಅಂದರೆ ನಲಿಕಲಿ ಕನ್ನಡ ಗಣಿತವನ್ನು ತೆಗೆದುಕೊಂಡೆ. ಇಲ್ಲಿ ನೀವು ನೋಡ್ತಾ ಇರಬೇಕು ಫ್ರೀ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ ಅವೈಲಬಲ್ 0 ಇದೆ. ಮತ್ತು ಇಲ್ಲಿ ನೀವು ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಆಲಲ್ಲಿ ಅಲ್ಲಿ ಅನ್ಕ್ಲಿಕ್ ಅಂದರೆ ಅಲ್ಲಿ ಯಾವುದೇ ಸೆಲೆಕ್ಟನ್ನು ಆಗಿಲ್ಲ, ಬಾಕ್ಸ್ ಖಾಲಿ ಇದೆ. ಯಾಕಪ್ಪ ಅಂದರೆ ಈ ಬುಕ್ಕು ಸಪ್ಲೈ ಆಗಿಲ್ಲ ನಿಮ್ಮ ಶಾಲೆಗೆ ಅಂತ. ಅಂದರೆ ನಿಮ್ಮ ಶಾಲೆಯಲ್ಲಿ ಈ ಬುಕ್ಕು ನಿಮಗೆ ಕೊಟ್ಟಾಗ ಬಿ ಒ ಕಚೇರಿಯಿಂದ ನಿಮ್ಮ ಶಾಲೆಗೆ ಬಂದಿಲ್ಲ ಅಥವಾ ಬಿ ಒ ಕಚೇರಿಗೆ ಸರಬರಾಜು ಆಗಿರೋದಿಲ್ಲ. ಹಾಗಾಗಿ ನಿಮಗೂ ಸಹ ಸರಬರಾಜು ಆಗಿರೋದಿಲ್ಲ. ಹಾಗಾಗಿ ಕ್ವಾಂಟಿಟಿ ಅವೈಲಬಲು 0 ಇರ್ತದೆ. ಇಲ್ಲಿ ನಾವು 0 ಇದ್ದಾಗ ಮಕ್ಕಳಿಗೆ ಏನಾಗೋದಿಲ್ಲ, ಟೆಕ್ಸ್ಟ್ ಬುಕ್ಕನ್ನು ನಾವು ಸೆಲೆಕ್ಟ್ ಆಲ್ ಕೊಟ್ಟು ನಾವು ಸಬ್ಮಿಟ್ ಕೊಡಲಿಕ್ಕೆ ಬರೋದಿಲ್ಲ. ಇಂಥ ವಿದ್ಯಾರ್ಥಿಗಳನ್ನು ಅಂದರೆ ಟೆಕ್ಸ್ಟ್ ಬುಕ್ ಕ್ವಾಂಟಿಟಿ 0 ಇದ್ದಾಗ ಅದನ್ನು ನೀವು ಏನು ಮಾಡಬೇಕಾಗುತ್ತೆ, ಸ್ಕಿಪ್ ಮಾಡಬೇಕಾಗುತ್ತೆ. ನಂತರ ಏನು ಮಾಡ್ತಾರೆ, ಇನ್ನೊಂದು DC ನಂಬರ್ BRCಯಿಂದ ನಿಮಗೆ ಬರುತ್ತೆ. ಸರಬರಾಜಾದ ನಂತರ ಅಂದರೆ ಪಠ್ಯಪುಸ್ತಕಗಳು ನಿಮ್ಮ ಶಾಲೆಗೆ ಕೊಟ್ಟ ನಂತರ 2ನೇ DC ನಂಬರ್ ಬರುತ್ತೆ. ಆಗ ಅದರಲ್ಲಿ ಮತ್ತೆ ನೀವು ಸ್ಟಾಕಿಗೆ ತೆಗೆದುಕೊಂಡು ಆಗ ಏನು ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ಗಳನ್ನು ನೀವು ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತೆ. ಈಗ ನಲಿಕಲಿ ಪರಿಸರಕ್ಕೆ ಹೋಗ್ತೀನಿ. ನಾನು ಪರಿಸರವನ್ನು ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ಸ್ಟಾಕಲ್ಲಿ 2 ಬುಕ್ ಇದೆ. ಹಾಗಾಗಿ 2 ವಿದ್ಯಾರ್ಥಿಗಳಿಗೆ ನಾನು ಏನು ಮಾಡ್ತೀನಿ, ಡಿಸ್ಟ್ರಿಬ್ಯೂಷನನ್ನು ಮಾಡ್ತೀನಿ. ಆಯಿತು. ಈಗ ಇನ್ನೊಂದು ಸ್ಪೆಷಲ್ ಸ್ಟೂಡೆಂಟ್ ಡೈರಿ ಕ್ಲಾಸ್ ಅಂದರೆ ಡೈರಿ ಏನು ಬರುತ್ತೆ, ಇದನ್ನು ಸಹ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡಿದ್ದೀನಿ, ಸರ್ಚನ್ನು ಕೊಟ್ಟಿದ್ದೀನಿ. ಇದು ಸಹ ಸಪ್ಲೈ ಇದೆ 2 ಕ್ವಾಂಟಿಟಿಯಲ್ಲಿ. ಇದನ್ನು ನಾನು ಏನು ಮಾಡ್ತೀನಿ, ಸಬ್ಮಿಟನ್ನು ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಎಲ್ಲ ಪಠ್ಯಪುಸ್ತಕಗಳನ್ನು ಎಲ್ಲ ಕ್ಲಾಸ್ ವೈಸ್ ಮಾಡಬೇಕು. ನೀವು ಕ್ಲಾಸ್ ವೈಸ್ ಮಾಡಿಕೊಂಡು ಆ ಕ್ಲಾಸ್ ವೈಸ್ ಒಳಗಡೆ ಟೆಕ್ಸ್ಟ್ ಬುಕ್ನ ಪ್ರತಿ ಟೈಟಲ್ ವೈಸ್ ಎಲ್ಲ ಪಠ್ಯಪುಸ್ತಕಗಳನ್ನು ನೀವೇನು ಮಾಡಬೇಕು, ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ಪಠ್ಯಪುಸ್ತಕ ನಿಮ್ಮ ಏನು ಸ್ಟಾಕಲ್ಲಿ ಇಲ್ಲ ಅಂದರೆ ಅದು ಶೋ ಆಗೋದಿಲ್ಲ. ಅದು ಕ್ವಾಂಟಿಟಿ 0 ಇರುತ್ತೆ. ಅಂಥ ಪಠ್ಯಪುಸ್ತಕಗಳನ್ನು ನಾವು ಏನು ಮಾಡೋಕ್ಕೆ ಬರೋದಿಲ್ಲ, ವಿತರಣೆ ಮಾಡೋಕ್ಕೆ ಬರೋದಿಲ್ಲ. ಅವು ಸರಬರಾಜು ಆಗ್ತದ ಮೇಲೆ ಏನಾಗುತ್ತೆ, ಮತ್ತೆ ನಿಮಗೆ DC ಚಲನನ್ನು 2ನೇದಿಂದ ಕಳಿಸ್ತಾರೆ. ಅದನ್ನು ನೀವೇನು ಮಾಡಬೇಕು, ರಿಸೀವ್ ಮಾಡಿಕೊಂಡು ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತೆ. ಈ ಅಂಶವನ್ನು ಗಮನ ಇಟ್ಕೊಳ್ಳಿ. ಇಷ್ಟು ಈಗ 2ನೇ ಕ್ಲಾಸ್ 1ಅನ್ನು ಮಾಡಿ ತೋರಿಸ್ತೀನಿ. ಅದೇ ರೀತಿ ನೀವು ಎಲ್ಲ ತರಗತಿಗಳನ್ನು, ನಿಮ್ಮಲ್ಲಿರುವಂಥ ಎಲ್ಲ ತರಗತಿಗಳನ್ನು ಇಲ್ಲಿ ಶೋ ಆಗ್ತಾಯಿದೆ ನೋಡಿ. ಇಲ್ಲಿರುವಂಥ ಎಲ್ಲ ತರಗತಿಗಳನ್ನು ಮಾಡಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಪ್ಷನ್ನ ಕಂಪ್ಲೀಟ್ ಮಾಡಿದ್ದೀರಿ ಅಂತೇಳಿ ನಾವು ಅಂದ್ಕೋಬೋದು. ನಿಮ್ಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು.